ಇದು ದಾವಣಗೆರೆ ಚಿತ್ರಣ ಆದರೆ ಅತ್ತ ಬಾಗಲಕೋಟೆಯಲ್ಲೂ ಕೂಡ ಈಗಾಗಲೇ ಅಖಾಡ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಹುಡಿಸ್ತಾನೆ ಇದೆ. ಅಂದ್ರೆ ನೆಕ್ ಟು ನೆಕ್ ಫೈಟ್ ನಡೀತಾನೆ ಇದೆ. ಬಟ್ ಬಿಜೆಪಿ ಗೆಲುವಿನ ವಿಶ್ವಾಸದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ರೆ, ಬಟ್ ಇತ್ತೀಚೆಗೆ ಈ ಗುಪ್ತಚರ ವರದಿಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅನುಮಾನ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಮತ್ತೊಂದು ವರದಿ ಏನ್ ಹೇಳ್ತಾ ಇದೆಯಾ ಅಂತಂದ್ರೆ, ಸಿಎಂ ಖುಷಿ ಆಗ್ಬಿಟ್ಟಿದಾರಂತದೆ. ಯಾಕಂತಂದ್ರೆ ಅವ್ರು ಗೆಲ್ಲೋದು ನಿಶ್ಚಿತ ಅಂತ ಹೇಳ್ತಿದೆ. ಹೀಗಾಗಿ ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಸಿಎಂ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ. ನಾಳೆ ಎಲ್ಲದಕ್ಕೂ ಕೂಡ ಒಂದು ರೀತಿ ಬ್ರೇಕ್ ಬೀಳುತ್ತೆ ಬಹಿರಂಗವಾಗಿ ಇವರೆಲ್ಲ ಪ್ರಚಾರ ಮಾಡೋದಕ್ಕೆ. ಅಂದ್ರೆ ಬಾಗಲಕೋಟೆ ನೋಡ್ತಾ ಇದ್ರೆ ಕಳೆದ ಬಾರಿನೇ ನೆಕ್ ಟು ನೆಕ್ ಫೈಟ್ ಇತ್ತು, ಕಡಿಮೆ ಅಂತರ ಇತ್ತು. ಈ ಬಾರಿ ಕೂಡ ಅದನ್ನೇ ನಿರೀಕ್ಷೆ ಮಾಡಲಾಗ್ತಿದೆ. ಹಾಲಿ ಶಾಸಕರು ನಿಧನದ ಸಿಂಪತಿ ಏನಾದರೂ ಗಿಟ್ಟಿಸುವ ಸಾಧ್ಯತೆ ಇದ್ದು ಗೆಲುವು ಹತ್ತಿರ ಆಗುವ ಸಾಧ್ಯತೆಗೆ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಉಮೇಶ್ ಮೇಟಿ ಅವರ ತಂದೆಯ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅಂಥ ಮಾತುಗಾರರೇನಲ್ಲ, ರಾಜಕೀಯ ವರ್ಚಸ್ಸು ಇಲ್ಲ. ಆ ಮಟ್ಟದ ಮಲ್ಲಿಕಾರ್ಜುನ್ ಮೇಟಿಯಲ್ಲಿ ಅಸಮಾಧಾನಗೊಂಡಿರೋದ್ರಿಂದ ಕಾಂಗ್ರೆಸ್ಸಿನ ಆಡಳಿತದ ವಿಚಾರ ಎತ್ಕೊಂಡು ಗೆದ್ದು ಬರ್ತಾರೆ ಅನ್ನುವಂಥ ನಿರೀಕ್ಷೆನೂ ಕೂಡ ಅಲ್ಲಿಲ್ಲ. ಹಾಗಾಗಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಮಟ್ಟಿಗೆ ಒಂದು ಬೆಂಬಲ ಸಿಕ್ಕಿರೋದು ನೋಡಿದ್ರೆ, ಅಲ್ಲೂ ಕೂಡ ಬಿ ಜೆ ಪಿಯ ಆಕಾಂಕ್ಷಿ ಮತ ಏನಿದೆ ಅಲ್ಲಿ ಚರಂತಿ ಮಠ ಪರ ಸರಿಯಾಗಿ ಕೆಲಸ ಮಾಡಿದ್ರಿ. ಇವತ್ತು ಅಣ್ಣ ತಮ್ಮ ಒಂದಾಗಿದ್ದಾರೆ. ಅಲ್ಲಿ ಸರಿಯಾಗಿ ಕೆಲಸ ಮಾಡಿದ್ದ ರೀತಿಯಲ್ಲಿ ನೋಡಿದ್ರೆ ಇವತ್ತು ಯತ್ನಾಳ್ ಕೂಡ ಒಂದು ತಾಬದಿಗೆ ತಗೊಂಬಂದಂಗಿದೆ. ಯತ್ನಾಳ್ ಕೂಡ ಹೆಚ್ಚಾಗಿ ಮಾತಾಡ್ತಾ ಇಲ್ಲ. ಮೊದಲು ಬಂದ ಬಿರುಸಲ್ಲಿ ಒಂದೆರಡು ಬಿತ್ತು ಬಿಟ್ರೆ ಅದಾದ ನಂತರ ಹಂಗೇ ಬದಿಗೆ ಸರಿದಿದ್ದಾರೆ. ಯಾಕಂದ್ರೆ ಸೋಲಿಗೆ ನಾನು ಹೊಣೆಗಾರ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಅವ್ರು ಈ ಜವಾಬ್ದಾರಿ ತಗೊಂಡಂಗಿದೆ. ಎಲ್ಲೋ ಒಂದ್ ಕಡೆ ಬಂದು ನಿಂತ್ಕೊಂಡ್ಬಿಟ್ರೆ ಆ ಬಿರುಸಲ್ಲಿ ಬಿಜೆಪಿ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಹಿಂದುತ್ವವನ್ನು ಸೆಳಿಬಹುದು. 30,000 ಮುಸಲ್ಮಾನ್ ಮತದಾರರು ಇದ್ದಾರೆ ಅನ್ನೋದನ್ನ ನಾವು ಅಲ್ಲಿ ಮರಿಬಾರದು. 30,000 ಚಿಲ್ಲರೆ ಹೆಚ್ಚು ಕಮ್ಮಿ ಅಲ್ಲಿ ಮುಸಲ್ಮಾನ್ ಮತಗಳಿದಾವೆ. 30,000 ರಿಂದ 40,000 ಅಂತ ಹೇಳಲಾಗ್ತಾ ಇದೆ. ಸೊ ಆ ಮತದಾರರಲ್ಲೂ ಕೂಡ ಅಸಮಾಧಾನ ಇದ್ದು ಬಿಜೆಪಿಗೆ ಬರೋರಿದ್ರೆ ಅದನ್ನು ಕೂಡ ಇವರು ನಾಲ್ಗೆ ಅಲ್ಲಿ ತಡೆ ಹಿಡಿಬಾರ್ದು. ಅದರಿಂದಾಗಿ ಆ ಮತಗಳು ಎಲ್ಲರೂ ಒಡೆದು ಹೋಗಬಾರ್ದು. ಕಾಂಗ್ರೆಸ್ಸಿಗೆ ಸಿಂಪತಿ ಒಂದೇ ಇರುವಂಥದ್ದು. ಆಡಳಿತ ವಿರೋಧಿ ಅಲೆ ಅಥವಾ ಗ್ಯಾರಂಟಿ ಯೋಜನೆಗಳೇನಾದ್ರು ವರ್ಕ್ ಆದರೆ ತಳಮಟ್ಟದ ಕಾರ್ಯಕರ್ತರು ಅಲ್ಲಿ ಚಲಾವಣೆ ನಡೆಸಿ ಬೂತ್ ಮಟ್ಟದಲ್ಲಿ ಏನಾದರೂ ಗೆಲುವನ್ನ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ಸಿನ ಉಮೇಶ್ ಮೇಟಿಗೆ ಗೆಲುವು ಆಗುವ ಸಾಧ್ಯತೆ ಇದೆ. ಏನೇ ಆದರೂ ಕೂಡ ಉಮೇಶ್ ಮೇಟಿ ಗೆಲುವು ಸಣ್ಣ ಪ್ರಮಾಣದಲ್ಲಿರುತ್ತೆ. ಆದರೆ ಗೆಲುವೇ ಹೌದಾದರೆ ವೀರಣ್ಣ ಚರಂತಿ ಮಠ 10,000 ರಿಂದ 15,000 ಅಂತರದಿಂದ ಗೆಲ್ತಾರೆ ಅನ್ನುವಂಥದ್ದು ಅಲ್ಲಿಯ ರಾಜಕೀಯ ಲೆಕ್ಕಾಚಾರಗಳು ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಒಂದು ಸೋಲಿನ ಸಿಂಪತಿ, ಸೋತಾದ ನಂತರನೂ ಕ್ಷೇತ್ರವಾರು ಕಾಲಿಗೆ ಚಕ್ರ ಕಟ್ಟದಂತೆ ನಡೆದಿದ್ದಾರೆ. ಸ್ವಲ್ಪ ನಿಷ್ಠೂರವಾದಿ, ಆದರೆ ಹಿಂದುತ್ವವಾದಿ ಮತ್ತೆ ಒಂದಷ್ಟು ವಿಚಾರವಾದಿ, ಸಿದ್ಧಾಂತವನ್ನ ಹಿಡಿದು ರಾಜಕೀಯ ಮಾಡಿದಂಥ ವ್ಯಕ್ತಿ. ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಬಾಗಲಕೋಟೆಯಲ್ಲಿ ನಿರೀಕ್ಷಿತ ಗೆಲುವು ಬಿಜೆಪಿ ಚರಂತಿ ಮಠದಂತ ಹೇಳಲಾಗ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಏನು ಬೇಕಾದರೂ ನಡೀಬಹುದು. ಚುನಾವಣಾ ರಣತಂತ್ರ ನಡೆಸಬಹುದು. ಯಾಕಂದ್ರೆ ಇಡೀ ಸರ್ಕಾರ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಹೋಗಿ ಕೂತ್ಕೊಂಡಿರೋದ್ರಿಂದ ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಆಡಳಿತ ಪಕ್ಷ ಲಾಭವನ್ನು ಎತ್ತುವಂತ ನಿರೀಕ್ಷೆ ಮಾಡುತ್ತೆ. ಆದರೆ ಅಭ್ಯರ್ಥಿ ಕೂಡ ಅಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರೋದ್ರಿಂದ ಎರಡು ಕಡೆನೂ ಸ್ವಲ್ಪ ಕಾಂಗ್ರೆಸ್ಸಿಗೆ ಭಯ ಅಂತೂ ಹುಟ್ಟಿಸಲಾಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇಲ್ಲಿ ಬರುವಂತಹ ಫಲಿತಾಂಶ ಏನಿದೆಯಲ್ಲ, ಇದು ಮುಂಬರುವ ಚುನಾವಣೆಗೂ ಕೂಡ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.